ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ವೀರಶೈವರ ಏಕೈಕ ಸಂಸ್ಥೆ ಅಂಥೇಳಿ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. 1904ರಲ್ಲಿ ಲಿಂಗೈಕ್ಯ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಇದನ್ನು ಸ್ಥಾಪನೆ ಮಾಡಿದರು. ಅಂದು ಧಾರವಾಡದ ಮೊದಲ ಅಧಿವೇಶನದಲ್ಲಿ 10 ನಿರ್ಣಯಗಳನ್ನು ಅವರೇನು ಕೈಗೊಂಡಿದ್ದಾರೆ, ಅವರ ದೂರದೃಷ್ಟಿ, ಸಮಗ್ರದ ಬೆಳವಣಿಗೆ ಮತ್ತು ಈ ಧರ್ಮ ಬಾಂಧವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಸಬಲರಾಗಬೇಕು, ಸದೃಢರಾಗಬೇಕು, ಭಾವೈಕ್ಯತೆ ಬೆಳೀಬೇಕನ್ನುವಂಥ ಉದ್ದೇಶದಿಂದ ಅವರು ಇದನ್ನು ಹುಟ್ಟು ಹಾಕಿದ್ದಾರೆ. ಇವತ್ತು ಕೆಲವು ಜನರು ವೀರಶೈವ ಜೊತೆಗೆ ಲಿಂಗಾಯತ ಸೇರಬೇಕು ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ಆವಾಗ ಅಖಿಲ ಭಾರತ ವೀರಶೈವ ಮಹಾಸಭೆ ಭಾಳ ಉದಾರ ಮನಸ್ಸಿನಿಂದ ಹಲವಾರು ಮಠಾಧೀಶರ ಅಭಿಪ್ರಾಯವನ್ನು ಪಡೆದು ನಮ್ಮಲ್ಲಿ ಜಗಳ ಬೇಡ, ವೀರಶೈವದ ಜೊತೆಗೆ ನಾವು ಲಿಂಗಾಯತ ಸೇರಿಸ್ತೇವೆ ಅನ್ನುವಂಥ ಅನುಮೋದನೆಯನ್ನು ಕೊಟ್ಟು ಸೇರಿಸಿದರು. ಸೇರೋ ತನಕ ನಾವು ಮುಂದೆ ಒಳ್ಳೆಯ ರೀತಿಯಿಂದ ಸಾಮರಸ್ಯದಿಂದ ನಡ್ಕೊತೀವಿ ಅನ್ನುವಂಥ ಭಾವನೆ ಇತ್ತು. ಆದರೆ ಇವತ್ತು ಸೇರಿದ ನಂತರದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮೇಲೆ ಇವತ್ತು ಕೆಲವು ಜನ ಇವತ್ತು ವೀರಶೈವವನ್ನು ಕೈಬಿಟ್ಟು ಲಿಂಗಾಯತ ಅಷ್ಟೇ ನೀವು ಅನುಮೋದನೆಯನ್ನು ಕೊಡಿ, ಶಿಫಾರಸ್ಸು ಮಾಡಿ ಅಂತ ಹೇಳುವಂಥವ್ರು ಕೆಲವು ಜನ ಇದ್ದಾರೆ. ಆದರೆ ಅಂಥವರ ಮಾತಿಗೆ ಯಾವುದೇ ಬೆಲೆಯನ್ನು ಕೊಡುವಂಥ ಅಗತ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ ಒಂದು ಕಾರಣದಿಂದ ಬಹುಶಃ ಕೆಲವರು ತಪ್ಪು ಅಭಿಪ್ರಾಯಗಳನ್ನು ಮೂಡಿಸುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಅದರ ನಿವಾರಣೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬರಲಿರುವಂಥ ಇದೇ ಸೆಪ್ಟೆಂಬರ್ 19ರಂದು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಆ ಏಕತಾ ಸಮಾವೇಶದಲ್ಲಿ ಗುರುಪೀಠದ ಜಗದೊಳರು ಕೂಡ ಆಗಮಿಸ್ತಾ ಇದ್ದಾರೆ, ನಿರಂಜನ ಮೂರ್ತಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಈ ರಾಜ್ಯದ ಮತ್ತು ಹೊರ ರಾಜ್ಯಗಳಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಮಠಾಧೀಶರು ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅನೇಕ ರಾಜಕೀಯ ಮುತ್ಸದ್ದಿಗಳು ಪಕ್ಷಾತೀತವಾಗಿ ಪಾಲ್ಗೊಂಡು ಈ ಧರ್ಮದ ಸಮಗ್ರತೆಯನ್ನು ಕಾಪಾಡಿಕೊಂಡು ಬರಲಿಕ್ಕೆ ವೀರಶೈವ ಲಿಂಗಾಯತ ಇವೆರಡೂ ಒಂದೇ ಅನ್ನುವಂಥ ಒಂದು ಸ್ಪಷ್ಟ ಧ್ವನಿಯನ್ನು ಮಹಾಸಭೆಯ ಮೂಲಕ ಪ್ರಕಟ ಮಾಡುವಂಥವರಿದ್ದಾರೆ. ಆ ಭಕ್ತರಲ್ಲಿ ಗೊಂದಲ ಆಗಬಾರ್ದು ಅನ್ನೋದಕ್ಕೇ 19ರ ಏಕತಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ದಾವಣಗೆರೆಯಲ್ಲಿ ನಾವು ಶೃಂಗಸಭೆಯಲ್ಲಿ ಮಹಾಸಭೆ ಒಂದು ನಿರ್ದೇಶನ ಮಾಡಿದ್ವಿ. ಈಗ ಪೀಠಾಚಾರ್ಯ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನ ದಾವಣಗೆರೆಯಲ್ಲಿ ಆಗಿದೆ. ಮುಂದೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ರಾಜ್ಯದ ರಾಜಧಾನಿಯಲ್ಲಿ ಇಂಥ ಒಂದು ಏಕತಾ ಸಮಾವೇಶ ನಡೀಬೇಕು ಅಂಥೇಳಿ ಇಚ್ಛಾಪಟ್ಟಿದ್ವಿ. ಬಹುಶಃ ಅದು ಇಷ್ಟು ಬೇಗ ಆಗ್ತಾಯಿದೆ ಅಂತ ನಾವು ಅಂದ್ಕೊಂಡಿದ್ದಿಲ್ಲ. ಆದರೆ ಮುಂದೆ ಸೆಪ್ಟೆಂಬರ್ 22ರಿಂದ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇರುವುದರಿಂದ ಮಹಾಸಭೆ ಆದಷ್ಟು ಬೇಗನೆ ಇದು ಕಾರ್ಯ ಆಗಬೇಕು ಅಂಥೇಳಿ 19 ನಿಗದಿ ಮಾಡಿದ್ದಾರೆ. ಮಹಾಸಭೆಯ ಧ್ವನಿಗೆ ಪೀಠಗಳಾಗಲಿ ಎಲ್ಲ ಮಠಾಧೀಶರಾಗಲಿ ಧ್ವನಿ ಕೊಟ್ಟು ಕೆಲಸ ಮಾಡಬೇಕಾದದ್ದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ಒಡಕು ಹೆಮ್ಮನಸುಗಳು ಏನೇ ಇದ್ದರೂ ಕೂಡ ಅವರವರ ವೈಯಕ್ತಿಕ ಮೀಸಲಾಗಿದೆ ಹೊರತು ಸಮಷ್ಟಿ ಪ್ರಜ್ಞೆಗೆ ಅದು ಬರಬಾರದು ಅನ್ನುವಂಥದ್ದು ಮಹಾಸಭೆಯ ಅಭಿಪ್ರಾಯ ಅದೇ ಕೂಡ ಆಗಿದೆ. ಪ್ರಜ್ಞಾವಂತ ಪೀಠ ಮತ್ತು ಮಠಾಧೀಶರ ಅಭಿಪ್ರಾಯ ಕೂಡ ಅದೇ ಆಗಿದೆ ಹೊರತು ಬೇರೇನೂ ಕೂಡ ಇಲ್ಲ. ಶ್ರೀಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ.